ಸುನ್ನಿ ಯುವಜನ ಸಂಘ ಹಾಗೂ ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕಡಂಗ ಶಾಖೆಯ ಸಂಯುಕ್ತಾಶ್ರಯದಲ್ಲಿ ಕಡಂಗ ಕೊಕ್ಕಂಡಬಾಣೆ ದರ್ಗಾ ಶರೀಫ್ ವಠಾರದ ಸಂಶುಲ್ ಉಲಾಮಾ ನಗರದಲ್ಲಿ 5 ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕೊಡಗು ಜಿಲ್ಲಾ ಖಾಜಿ ಸೈಯದ್ ಮುಹಮ್ಮದ್ ಕೋಯ ಜಮಲು ಲೈಲಿ ತಂಗಳ್ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿ, ಬಡ ಮಕ್ಕಳು ಅನಾಥರು ವಿವಾಹವಾಗಲು ಕಷ್ಟವಾಗಿರುವಾಗ ಇಂತಹ ಕಾರ್ಯಕ್ರಮಗಳಿಂದ ಅವರಿಗೆ ಹೊಸ ಜೀವನ ಸಿಕ್ಕಂತಾಗುತ್ತದೆ ಎಂದರು. بارك الله لكم وبارك عليكم وجمع بينكم في الخير والعافية. اللهم ألف بينهم كما ألفت بين حبيبنا مصطفى محمد وبين أزواج الطاهرات أمهات المؤمنين. اللهم هب لنا من أزواجنا وذرياتنا قرة أعين واجعلنا للمتقين إماما. اللهم اجعل سريرتنا خيرا من علانيتنا واجعل علانيتنا صالحة. اللهم اجعل نعمتنا دائمة ودولتنا قائمة وأولادنا صالحة. اللهم لا تسلط علينا من لا يخافك ولا يرحمنا. اللهم وفقنا لما تحب وترضى ولخدمة دينك الإسلام واهدنا إلى صراطك المستقيم. اللهم اجعل التوفيق رفيقنا والصراط المستقيم طريقنا وأوصلنا إلى خير مقاصدنا وتب علينا إنك أنت التواب الرحيم. اللهم جملنا بالعافية والسلامة. ಕರ್ನಾಟಕ ಭಾಷಾ ಅಲ್ಪಸಂಖ್ಯಾತರ ಒಕ್ಕೂಟದ ಅಧ್ಯಕ್ಷ ಪ್ರತೀಕ್ ಪೊನ್ನಣ್ಣ ಮಾತನಾಡಿ, ನಾವು ಒಬ್ಬರಿಗೆ ಕೆಡುಕು ಬಯಸಿದ್ರೆ ಇಡೀ ಮನುಕುಲದ ಹಾದಿ ತಪ್ಪಿಸಿದಂತೆ, ಒಬ್ಬರ ಸಂಕಷ್ಟಕ್ಕೆ ಮಿಡಿದರೆ ಮನುಕುಲದ ರಕ್ಷಣೆ ಮಾಡಿದಂತೆ ಎಂದರು. ಪ್ರತಿಯೊಬ್ಬರೂ ತಮ್ಮ ಧರ್ಮದ ಬಗ್ಗೆ ಅರಿತುಕೊಳ್ಳಬೇಕು. ಕುಟುಂಬದಲ್ಲಿನ ಆಂತರಿಕ ಸಮಸ್ಯೆಗಳಿಗೆ ಧರ್ಮದ ಪಾಲನೆ ಮಾಡದಿರುವುದೇ ಕಾರಣವೆಂದ ಅವರು ಸಾಮೂಹಿಕ ವಿವಾಹದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇಷ್ಟೊಂದು ಒಳ್ಳೆ ಕಾರ್ಯಕ್ರಮವನ್ನ ನಾವು ಮಾಡಿದಂತ ಸಂದರ್ಭದಲ್ಲಿ ಆ ಪರಮ ಪೂಜ್ಯ ಸೃಷ್ಟಿಕರ್ತನು ನಮ್ಮೆಲ್ಲರಿಗೂ, ನಮ್ಮ ಎಲ್ಲಾ ಸಂಸಾರದ ಸದಸ್ಯರಿಗೂ ಬರಕತನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಪವಿತ್ರವಾದಂತ ಕುರಾನ್ನಲ್ಲಿ ಒಂದು ವಾಕ್ಯ ಇದೆ, ದೇವರು ನಿಮ್ಮಲ್ಲಿ ಪ್ರೀತಿ ಮತ್ತು ಕರುಣೆಯನ್ನು ಸೃಷ್ಟಿಸಿದ್ದಾರೆ ಅಂತ ಕುರಾನ್ನಲ್ಲಿ ಹೇಳ್ತಾರೆ. ಸೂರಾ ಹರ್ರೂಮ್ 21ನೇ ಆಯತೇನಿದೆ ಅದರಲ್ಲಿ ಈ ತರ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರವಾದಿಗಳು ಒಂದು ಮಾತನ್ನ ಹೇಳ್ತಾರೆ, ನಾವು ಒಂದು ಮನುಷ್ಯನನ್ನ ಉಳಿಸಿದ್ರೆ ಇಡೀ ಮನುಕುಲವನ್ನ ಉಳಿಸಿದಂತೆ ಅಂತ ಪ್ರವಾದಿಗಳು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ಮನುಷ್ಯನನ್ನ ನಾವು ನೋಯಿಸಿದ್ರೆ ಇಡೀ ನಮ್ಮ ಮನುಕುಲವನ್ನೇ ನೋಯಿಸಿದಂತೆ ಅಂತ ಹೇಳುವಂತ ಮಾತನ್ನ ನಾವು ಇವತ್ತು ಸ್ಮರಿಸಬೇಕಾಗುತ್ತೆ. ಇವತ್ತು ನಮ್ಮ ಎಷ್ಟೋ ಬಡ ಹೆಣ್ಣು ಮಕ್ಕಳಿಗಿರ್ಬೋದು, ಬೇರೆ ಸಂಸಾರದವರಿಗಿರ್ಬೋದು, ತಮ್ಮ ಒಂದು ಮಕ್ಕಳ ಮದುವೆಯನ್ನ ಮಾಡಬೇಕು ಅಂದ್ರೆ ತುಂಬಾ ಕಷ್ಟಪಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಕಡಕದ ನಮ್ಮ ಯುವಕರು ಒಟ್ಟು ಸೇರಿ ಜನರ ಬಳಿ ಹೋಗಿ ಏನೊಂದು ಪ್ರಯತ್ನವನ್ನ ಪಟ್ಟು ಇವತ್ತು ಅವರಿಗೊಂದು ಮದುವೆಯನ್ನ ಮಾಡಿ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದು ನಮ್ಮ ಇಡೀ ಒಂದು ಕಡಂಗ ಮತ್ತು ಕೊಡಗು ಜಿಲ್ಲೆಗೆ ಒಂದು ಹೆಸರು ಮಾಡುವಂತ ವಿಚಾರ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಎಂದು 2025ನೇ ಸಾಲಿನ ಮುಖ್ಯಮಂತ್ರಿ ಪದಕ ವಿಜೇತ ಬೆಂಗಳೂರು ಡಿಟೆಕ್ಟಿವ್ ಪೊಲೀಸ್ ಇನ್ಸ್ಪೆಕ್ಟರ್ ಎಡಪಾಲದ ಕುಪ್ಪೋಡಂಡ ರಫೀಕ್ ಹೇಳಿದ್ರು. ಮದುವೆ ಎಂಬುದು 2 ಮನಸ್ಸು ಮತ್ತು 2 ಕುಟುಂಬಗಳ ಸಂಗಮವಾಗಿದ್ದು ನವ ಜೋಡಿಗೆ ಶುಭವಾಗಲಿ ಎಂದು ಹಾರೈಸಿದ್ರು. ಪ್ರತಿಯೊಬ್ಬ ಮನುಷ್ಯನ ಅತ್ಯಂತ ಮಹತ್ವದ ಘಟ್ಟ ಒಂದು ವಿವಾಹ. ವಿವಾಹ ಅಂದರೆ 2 ದೇಹಗಳಷ್ಟೇ ಅಲ್ಲ, 2 ಕುಟುಂಬ, 2 ಮನಸ್ಸು, 2 ಹೃದಯಗಳ ಸಂಗಮ. ಅಂದರೆ ಇವತ್ತು 7 ಜನರ ಅಂದರೆ ಸುಮಾರು 14 ಕುಟುಂಬ, 14 ಜನರ ಮನಸ್ಸು, 14 ಜನರ ಹೃದಯದ ಸಂಗಮ ಇವತ್ತೊಂದು ಪುಣ್ಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇನ್ನೊಂದು ಬಹಳ ದುಃಖದ ಸಂಗತಿ ಎಂದರೆ ಬಡ ಕುಟುಂಬದವರನ್ನು ಆಯ್ಕೆ ಮಾಡಿ ಇಲ್ಲಿ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಬಿಲ್ ಗೇಟ್ಸ್ ಗೊತ್ತಿರಬಹುದೇನೋ, ಮೈಕ್ರೋಸಾಫ್ಟ್ ಕಂಪನಿ ಸಿಇಒ ಬಿಲ್ ಗೇಟ್ಸ್ ಅವರೇನು ಹೇಳ್ತಾರೆ ಅಂದರೆ, ಬಡವನಾಗಿ ಹುಟ್ಟುವುದು ನಿನ್ನ ತಪ್ಪಲ್ಲ, ಅದು ದೇವರದೇ. ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದು, ಬಡವರ ಮನೆಯಲ್ಲಿ ಹುಟ್ಟಬಹುದು, ಆದರೆ ಬಡವನಾಗಿ ಸಾಯುವುದು ನಿನ್ನ ತಪ್ಪು. ಬಡವನಾಗಿ ಹುಟ್ಟುವುದು ನಿನ್ನ ತಪ್ಪಲ್ಲ, ಬಡವನಾಗಿ ಸಾಯುವುದು ನಿನ್ನ ತಪ್ಪು. ಬಡವನಾಗಿ ಹುಟ್ಟಿದ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣಗಳನ್ನು ಹುಡುಕುತ್ತೇವೆ, ಅದಕ್ಕೆ ದಾರಿಗಳನ್ನು ಹುಡುಕುತ್ತಾ ಇಲ್ಲ. ಕಾರಣ ಏನೆಂದರೆ, ನನ್ನ ಮನೆಯಲ್ಲಿ ಕರೆಂಟ್ ಇಲ್ಲ, ನನಗೆ ಸ್ಕೂಲ್ಗೆ ಹೋಗಲಿಕ್ಕೆ ಫೀಸ್ ಇಲ್ಲ, ಈ ತರ ಕಾರಣಗಳನ್ನು ಹುಡುಕುತ್ತಾ ಇದ್ದೇವೆ.
ಇವತ್ತು ಸಮಾಜದಲ್ಲಿ ಯಾರೇ ಸಾಧಕರಿದ್ದರೆ ಅದು ಬಡತನದಿಂದ ಬಂದು ಅವರು ಅದಕ್ಕೆ ರೂಟ್ಗಳನ್ನು ಕಂಡುಬಿಟ್ಟು ಅವರು ಸಾಧನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಾಗ್ಮಿ ಅಲ್ ಹಾಫಿಲ್ ಸಿರಾಜುದ್ದೀನ್ ಕಾಸಿಮಿ ಪತ್ತನಪುರಂ ಧಾರ್ಮಿಕ ಮತ ಪ್ರವಚನ ನಡೆಸಿದರು. ಈ ಬಾರಿ ಎಮ್ಮೆಮಾಡು, ಕೊಳಕೇರಿ, ಅಮ್ಮತ್ತಿ, ಕುಶಲನಗರ ಮತ್ತು ಬಲಮುರಿಯ ವಧುವನ್ನು ಆಯ್ಕೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ವಧುವರರಿಗೆ ಬೇಕಾದ ಚಿನ್ನಾಭರಣ, ವಸ್ತ್ರ, ಮಾಂಗಲ್ಯ ಸರ, ಕೈಗಡಿಯಾರವನ್ನು ಸಂಘಟನೆ ವತಿಯಿಂದ ಉದಾರವಾಗಿ ನೀಡಲಾಯಿತು. ಕೊಡಗು ಜಿಲ್ಲಾ ನಾಯಬ್ ಕಾಜಿ ಹಾಗೂ ಸಮಸ್ತ ಕೇಂದ್ರ ಮುಷಾವರಾ ಸದಸ್ಯ ಎಂಎಂ ಅಬ್ದುಲ್ಲಾ ಫೈಜಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಡಂಗ ಮೊಯ್ಯದೀನ್ ಮಸೀದಿಯ ಖತೀಬ್ ಇರ್ಷಾದ್ ಮನ್ನಾನಿ ಕೊಲ್ಲಂ ಉದ್ಘಾಟಿಸಿದರು. ಕಡಂಗ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಕೋಡೀರ ಪ್ರಸನ್ನ ತಮ್ಮಯ್ಯ, ಮೊಯ್ಯದೀನ್ ಜುಮಾ ಮಸೀದಿ ಅಧ್ಯಕ್ಷ ಕುನ್ ಅಬ್ದುಲ್ಲಾ, ಕಡಂಗ ಬದ್ರಿಯಾ ಜಮಾತ್ ಅಧ್ಯಕ್ಷ ಉಸ್ಮಾನ್ ಕೆಇ, ಎಡಪಾಲ ಜಮಾತ್ ಅಧ್ಯಕ್ಷ ಬಶೀರ್ ಹಾಜಿ, ಭಗವತಿ ದೇವಸ್ಥಾನ ಅಧ್ಯಕ್ಷ ಮುಕ್ಕಾಟಿರ ಶಂಕರು, ವಿಠಲ್, ಸುರೇಶ್, ವೀನು ಮಾದಪ್ಪ, ಕಣಿಯರ ಪ್ರಕಾಶ್, ನಡಿಕೇರಿಯಂಡ ಜೀವನ್, ಹಮೀದ್ ಮೌಲವಿ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್ ಚೆಯ್ಯಂಡಾಣೆ.